ಮೈಸೂರು ದಸರಾ ಈ ಮೈಸೂರು ದಸರಾ ಆಯುಧ ಪೂಜೆ ವಿಜಯದಶಮಿಗೆ ಮಾಡುವಂಥದ್ದು. ಕೃಷ್ಣದೇವರಾಯರ ಕಾಲ, ಕೃಷ್ಣದೇವರಾಯರು ಕೂಡ ಈ ಮೈಸೂರು ದಸರಾವನ್ನು ಮೊದಲು ಪ್ರಾರಂಭ ಮಾಡಿದ್ರು ಅಂತ ಇದೆ ಇತಿಹಾಸಗಳಲ್ಲಿ. ಅದಾದಮೇಲೆ ಅದನ್ನು ಮೈಸೂರು ಯದುವೀರ ವಂಶಸ್ಥರು ಅದನ್ನು ಕಂಟಿನ್ಯೂ ಮಾಡಿದ್ರು ಅಂತ ನಾನು ಕೇಳಿದ್ದೀನಿ. ಮೈಸೂರು ವಿಜಯನಗರ ಸಾಮ್ರಾಜ್ಯವನ್ನು ಹಾಳು ಮಾಡಿದವರು ಯಾರು? ಅಲ್ಲಿರೋ ದೇವಸ್ಥಾನಗಳನ್ನು ಒಡೆದಾಕ್ದವ್ರು ಯಾರು? ಅಲ್ಲಿರೋಂಥ ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ಹಾಳು ಮಾಡಿದವ್ರು ಯಾರು? ಹಂಪೆಯನ್ನು ಹಾಳು ಹಂಪೆ ಮಾಡಿದವ್ರು ಯಾರು? ಇದೇ ದಾಳಿ ಮಾಡಿದಂಥ ಮುಸಲ್ಮಾನ್ ದೊರೆಗಳು, ಈ ದೇಶವನ್ನು ಲೂಟಿ ಹೊಡೆದಂಥವರು, ಅವರು ಹಾಳು ಮಾಡಿದ್ದು. ಅದೇ ದಸರಾನ ಇವಾಗ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಅಲ್ಲಿ ಆ ಸಾಮ್ರಾಜ್ಯ ಮುಗಿದೋದ್ಮೇಲೆ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಬಾನು ಮುಸ್ತಾಕ್ ಅವ್ರನ್ನ ಈ ಉದ್ಘಾಟನೆಗೆ ಕರೆದಿರೋ ಅಂಥದ್ದು ಒಂದು ರೀತಿ. ಕರ್ನಾಟಕದಲ್ಲಿ ಸುಮಾರು 6 ಕೋಟಿ ಹಿಂದೂಗಳಿದ್ದಾರೆ. 6 ಕೋಟಿ ಹಿಂದೂಗಳಲ್ಲಿ ಒಬ್ಬ ಮಹಿಳೆ ಸಿಕ್ಕಿಲ್ವ ಇವರಿಗೆ? ಆಗಲಿ, ಮಹಿಳೆಯರನ್ನೇ ಉದ್ಘಾಟನೆಗೆ ಕರಿಬೋದು ಅಂತ. ಆದರೆ ಇಲ್ಲಿ 3 ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ ನಮ್ಮಲ್ಲಿ, ಹಿಂದೂ ಮಹಿಳೆಯರು. ಅದರಲ್ಲಿ ಒಬ್ಬರು ಸಿಕ್ಕಿಲ್ಲ ನಿಮಗೆ? ಒಬ್ಬರು ಸಿಕ್ಕಿಲ್ಲ. ಒಬ್ಬ ಕವಿ ಸಿಕ್ಕಿಲ್ಲ, ಒಬ್ಬ ಸಾಹಿತಿ ಸಿಕ್ಕಿಲ್ಲ, ಒಬ್ಬ ದೇಶ ಪ್ರೇಮಿ ಸಿಕ್ಕಿಲ್ಲ ನಿಮಗೆ. ಈ ಅಮ್ಮನ್ನೇ ಹಿಡ್ಕೊಂಬರ್ಬೇಕಾಯ್ತ? ಇವ್ರ ಇತಿಹಾಸ ಏನು? ಬಾನು ಮುಸ್ತಾಕ್ ಅವರ ಇತಿಹಾಸ ಏನು? ಅವರು ಕನ್ನಡ ದೇವಿಯನ್ನ ದೇವರು ಮಾಡಿಬಿಟ್ರಂತೆ. ನಾವು ನಾಚಿಕೆ ಆಗ್ಬೇಕಲ್ಲ ನಿಮಗೆ? ಅದೇ ದೇವಿಯನ್ನ ಇಲ್ಲಿ ಏನೋ ಎಷ್ಟಡಿ, 100 ಅಡಿನೋ ಏನೋ ಕನ್ನಡ ರಾಜರಾಜೇಶ್ವರಿ ಇಲ್ಲಿ ಮಾಡ್ತಾ ಇದ್ದೀರಲ್ಲ. ಭುವನೇಶ್ವರಿ, ರಾಜರಾಜೇಶ್ವರಿ ಭುವನೇಶ್ವರಿ ತಾಯಿ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರ ರಾಜ್ಯ ಸರ್ಕಾರ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭುವನೇಶ್ವರಿಯ ವಿಗ್ರಹವನ್ನು ಇಲ್ಲಿ ಮಾಡ್ತಾ ಇದ್ದೀರಾ. ಅದೇ ವಿಗ್ರಹದ ಬಗ್ಗೆ ಈ ಅಮ್ಮ ಕಾಮೆಂಟ್ ಮಾಡ್ತಾಳೆ. ಕನ್ನಡವನ್ನು ಭುವನೇಶ್ವರಿ ಮಾಡಿಬಿಟ್ರಂತೆ. ಇನ್ನೇನು ಪಾಕಿಸ್ತಾನಿ ಮಾಡಬೇಕಾಯ್ತಾ? ಪಾಕಿಸ್ತಾನಿ ದೇವ್ರು ಮಾಡಬೇಕಾಯ್ತಾ? ನಾವು ಭುವನೇಶ್ವರಿನೇ, ಕನ್ನಡ ತಾಯಿ ಭುವನೇಶ್ವರಿನೇ, ಭಾರತ ತಾಯಿ, ಭಾರತ ಮಾತೇನೆ. ನಾನಲ್ಲ, ಕೋಟ್ಯಾಂತರ ಜನ ಈ ದೇಶದಲ್ಲಿರೋರೆಲ್ಲರೂ ಕೂಡ ಆರಾಧಿಸ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಭುವನೇಶ್ವರಿಗೆ ಪೂಜೆ ಆದಮೇಲೆ ಕನ್ನಡದ ರಥವನ್ನು ನವೆಂಬರ್ 1ನೇ ತಾರೀಕು ಹೊರಡುವಂಥದ್ದು. ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿಬಿಟ್ರಂತೆ. ಇನ್ನೇನು ಹಚ್ಬೇಕಾಯ್ತು? ಹೊಡಿಬೇಕಾಯ್ತಾ? ಸಾಬ್ರು ಹೊಡ್ಕೊಂತಾರಲ್ಲ, ಅದೇನೋ ಗಿತ್ತರ ಹೊಡ್ಕೊಬೇಕಾಯ್ತಾ? ಅದನ್ನು ಅರ್ಶಿನ ಕುಂಕುಮನೇ ಹಾಕೋದು, ಅಲ್ಲ ಹೊಡೆಯೋದು ನಾವು. ಅದನ್ನು ಕಂಡಮ್ ಮಾಡ್ತೀರಾ? ಅರ್ಶಿನ ಕುಂಕುಮನ ಕಂಡಮ್ ಮಾಡ್ತೀರಾ? ಮತ್ತೆ ಭುವನೇಶ್ವರಿ ತಾಯಿಯನ್ನು ಕಂಡಮ್ ಮಾಡ್ತೀರಾ? ನೀವು ಇಲ್ಲಿ ಆಯುಧ ಪೂಜೆಯ ಉದ್ಘಾಟನೆ